ಹಾಳಾದವ್ ನನ್ನ ಗಂಡ ಕುಡ್ದು ಕುಡ್ದು ಜೂಜಾಡಿ ಇರ್ಬರ ಆಸ್ತಿನೆಲ್ಲ ಮಾರ್ದ. ಹ್ಮ್ ಅಯ್ಯೋ ನನ್ನ ಮಗ ಮದ್ವೆ ಆಗಿ ಬಂದಿದ್ದ. ಆದ್ರೆ ಅವಳು ಆಸ್ತಿ ನೋಡಿ ಮದ್ವೆ ಆಗಿದ್ಲು ಅನ್ಸುತ್ತೆ. ಎಲ್ಲ ಆಸ್ತಿ ಕೈ ಬಿಟ್ಟು ಹೋಗೈತೆ ಅಂತ ತಿಳಿದೆ ಹೇಳ್ಕೇನೆ ನನ್ನ ಗಂಡನೇ ಬೇಡ ಅಂತ ಹೇಳಿ ಬಿಟ್ಟೋದ್ಲು. ಅವಳೆಂತ ಹೇಳ್ತಿ, ಗಂಡ ಕಷ್ಟದಾಗಿದ್ದಾಗ ಬಿಟ್ಟೋಗಳು. ಅವಳು ಗರ್ತಿ ಅಲ್ಲ ಅವಳು. ದುಡ್ಡಿಗೆ ಆಸೆ ಪಟ್ಟು ಬಂದಿರಾಳ ಅವಳು. ಆದ್ರೆ ಏನ್ ಮಾಡ್ತಾನೋ ಏನೋ ನನ್ನ ಮಗ ರಮೇಶಪ್ಪ. ಏನೋ ಈ ಮನೇನ ಒಂದ್ 2 ದಿವಸ ಆದ್ಮೇಲೆ ಬಿಡಿಸ್ಕೊಂತೀವಿ ಅಂತ ಹೇಳಿ ಹೇಳ್ಬರಕಂತ ಹೋಗಿದ್ದ. ಯಾವಾಗ ಬರ್ತಾನೋ. ನನ್ನ ಮಗಳು ನೋಡಿದೆ ಗಂಡನ್ ಕಳ್ಕೊಂಡು ಬಂತವ್ರ ಮನೆ ಕುತ್ಕೊಂಡಿದ್ದಾಳೆ. ಅವಳಿಗೂ ಆಸರೆ ಯಾರು ಇಲ್ಲ. ಇಡೀ ಆಸ್ತಿನೆಲ್ಲ ಕಳೆದ್ಬಿಟ್ಟ ನನ್ನ ಗಂಡ. ಅಯ್ಯೋ ಇಂಥ ಗಂಡ ಇದ್ರೆಷ್ಟು ಸತ್ರೆಷ್ಟು. ಅವಾಗ್ಲೇ ಸತ್ತೋಗಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿದ್ವಿ ನಾವು. ಇವತ್ತು ಈ ಆಸ್ತಿ ಕಳ್ಕೊಂಡು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿನೇ ಗೊತ್ತಿರ್ಲಿಲ್ಲ ನಮಗೆ. ರಮೇಶ ಬಂದೇನೋ? ಬಂದೆ ಕೇಳ್ಕೊಂಬಂದ. ಏನ್ ಹೇಳಿರೋ? ಯಮ್ಮ ಹೋಗಿದ್ದೆ ಅವ್ರ ತಕ್ಕೆ. ಹಿಂಗೆ ಆಗೈತೆ, ನಮ್ಮ ಅಪ್ಪಗೆ ಗೊತ್ತಾಗಿಲ್ಲ ಏನೂ ಇಲ್ಲ, ಹಿಂಗೆ ಅಡ ಇಟ್ಬಿಟ್ಟು ಸೋತೇವ್ರೆ ನಮ್ಮ ಮನೇನ. ನಾವುಗೆ ಈ ಮನೆ ಬಿಟ್ಟರೆ ಇನ್ನೇನು ಇಲ್ಲ, ಹೊರಕ್ಕೆ ಹೋಗ್ರಿ ಅಂದರೆ ನಾವು ಎಲ್ಲಿಗೆ ಹೋಗೋಣ? ಇನ್ನೊಂದು ಸ್ವಲ್ಪ ದಿನ 1-2 ತಿಂಗಳು ಟೈಮ್ ಕೊಡ್ರಿ, ನಿಮ್ಮ ಸಾಲನೆಲ್ಲನ ತೀರಿಸ್ಬಿಟ್ಟು ನಮ್ಮ ಮನೆ ನಾವು ಬಿಡಿಸ್ಕೊಂತೀವಿ, ನಿಮ್ಮ ದುಡ್ಡು ನಿಮಗೆ ಕೊಡ್ತೀವಿ ಅಂತ ಹೇಳಿದಕ್ಕೆ ಒಪ್ಕೊಂಡವ್ರು ಕಣಮ್ಮ. ಏನು ಪರವಾಗಿಲ್ಲ, ಈ ಮನೆಗೆ ಇರ್ಬೋದು ಇನ್ನೂ 1-2 ತಿಂಗಳು. ನೀನೇನು ಅಳ್ಬೇಡ, ಸುಮ್ಮನಿರು. ಮನೆ ಬಿಟ್ಟು ನಾವು ಎಲ್ಗೂ ಹೋಗೋದೇ ಬೇಡ. ನಾನು ಹೇಳಿ ಬಂದಿದ್ದೀನಿ ತೀರಿಸ್ತೀನಿ ಅಂತನ. ಅಲ್ಲ ನೀನೇನೋ ತೀರಿಸ್ತೀನಿ ಅಂತ ಹೇಳಿ ಅವ್ರನ್ನ ಒಪ್ಪಿಸಿ ಬಂದಿದ್ಯಾ. 2 ತಿಂಗಳು ಅಂಬೋದ್ಗೆ ಅವರು ಒಪ್ಕೊಂಡಿದ್ದಾರೆ. ಮನೆ ಏನು ಖಾಲಿ ಮಾಡಬೇಡ್ರಿ, ಇರ್ರಿ ಇನ್ನು 2 ತಿಂಗಳು ಅಂತಾನೆ. ಆದ್ರೆ ಹೆಂಗ್ ತೀರಿಸ್ತೀಯ ಅಷ್ಟೊಂದು ದುಡ್ಡ? ನಿನ್ ಕೈಯಾಗ ನೋಡಿದ್ರೆ 1 ರೂಪಾಯಿ ಬಂಡವಾಳ ಇಲ್ಲ. ಏನಾನ ವ್ಯಾಪಾರನೋ ಏನಾನ ಮಾಡ್ತೀಯ ಅಂತಂದ್ರೆ ಈಗ ಹೆಂಗಪ್ಪ ದುಡಿತೀಯ ನೀನು? ಹೆಂಗ್ ತೀರಿಸ್ತೀಯ? ಇನ್ನು 2 ತಿಂಗಳಾದ್ಮೇಲೆ ಆದ್ರೂ ನಾವು ಈ ಮನೆ ಖಾಲಿ ಮಾಡಲೇಬೇಕಾಗುತ್ತೆ. ಏನ್ ಮಾಡೋದು? ಯೋಚನೆ ಮಾಡೋಣ ಬಿಡಮ್ಮ. ದೇವ್ರ ಇದ್ದಾನೆ, ಯಾವ್ದಾದ್ರು ಒಂದು ದಾರಿ ತೋರಿಸ್ತಾನೆ. ನಾನು ದುಡ್ದು ಈ ಮನೆನ ಉಳಿಸ್ಕೊಂತೀನಿ. ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿರು. ನಾನು ತೀರಿಸ್ತೀನಿ. ಅಪ್ಪ ಮಾಡಿರೋ ಸಾಲನೆಲ್ಲ ನಾನು ತೀರಿಸಿ ನಮ್ಮ ಮನೆ ಬಿಟ್ಟೋಗಿರೋ ಆಸ್ತಿನೆಲ್ಲ ನಾನು ಮತ್ತೆ ಗಳಿಸ್ತೀನಿ. ನಾನು ಗಳಿಸಿದ್ಮೇಲೆ ನನ್ನ ಆಸ್ತಿ ಎಲ್ಲ ನೋಡಿ ನನ್ನ ಹೆಂಡತಿ ಮತ್ತೆ ಬಂದೇ ಬತ್ತಾಳೆ ನನ್ನ ತಕ್ಕೆ. ನೋಡ್ತಾ ಇರು, ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿರು. ನಾನೆಲ್ಲನ ಹೆಂಗಾದ್ರೂ ಮಾಡಿ ನಮ್ಮ ಕೈ ಬಿಟ್ಟೋಗಿರೋ ಆಸ್ತಿನ ಮತ್ತೆ ಪಡ್ಕೊಂತೀನಿ. ಅದೊಂದೇ ದಾರಿನಪ್ಪ. ಭಗವಂತ ಒಬ್ನೇ ನಮಗ್ ದಾರಿ ತೋರಿಸ್ಬೇಕು ಅಷ್ಟೇನೆ. ಅವನ ಮೇಲೆ ಭಾರ ಹಾಕಿ ಹೆಂಗೋ ನೋಡೋಣ ಇರು. ಯಾವ್ದಾದ್ರು ಒಂದ್ ದಾರಿ ಸಿಗುತ್ತೆ. ಅದ್ ಸರಿ, ಆ ಅಕ್ಕ ಎಲ್ಗೋದ್ಲಮ್ಮ? ಕಾಣಿಸ್ತಾನೆ ಇಲ್ಲ ಅವಳು. ನಿಮ್ಮ ಅಕ್ಕ ಇನ್ನೇನ್ ಮಾಡ್ತಾಳಪ್ಪ? ಪಾಪ ಅವಳಿಗೂ ಗಂಡನ್ ಕಳ್ಕೊಂಡು ದುಃಖದಾಗ ಇದ್ದಾಳೆ. ಈಗ್ಲ ನಿಮ್ಮಪ್ಪ ಎಲ್ಲ ಆಸ್ತಿ ಕಳೆದೇವನಿ. ಅದಕ್ಕೂ ಮನೆಯ ಕೂಕೊಂಡು ಬೇಜಾರು ಚಿಂತೆ. ಅದಕ್ಕೇನೆ ಹೆಂಗೂನು ಕೂಲಿನಾದ್ರೂ ಹೋಗ್ತೀನಿ, ಕೂಲಿ ಹೋದ್ರೆ ಒಂದಿಟ್ಟು ದುಡ್ಡಾದ್ರೂ ಸಿಗುತ್ತೆ ಅಂತ ಹೇಳಿ ಕೂಲಿ ಹೋಗಿ ಹೇಳಿ ಈಗ್ಲಾಗ್ಲೂ ಬತ್ತಾಳೆ ಅನ್ಸುತ್ತೆ. ಅವಳು ನೋಡಿರಂಗೇನೆ ನನಗೆ ಕೋಳೆಲ್ಲನ ಚುರುಕನ್ನಂಗಾಗುತ್ತಪ್ಪ. ಏನ್ ಮಾಡ್ತೀಯಪ್ಪ? ನಿಮ್ಮಪ್ಪ ಎಲ್ಲ ಕಳ್ದ್ ಕುಕ್ಕಂಡ, ನಿಮ್ಗೇನೇನು ಆಸ್ತಿ ಉಳಿಸ್ಲಿಲ್ಲ. ಯಮ್ಮ ರಮೇಶ ಯಾವಾಗ ಬಂದು ಏನೋ ಮನೇನ ಬಿಡ್ರಿ ಅಂತ ಹೇಳಿರಂತೆ, ನಾಳೆ ಖಾಲಿ ಮಾಡ್ರಿ ಅಂತನ ಏನೋ ಕೇಳ್ಕೊಂಬರಕ್ಕೆ ಹೋಗ್ತೀನಿ ಅಂತ ಹೋದಂತೆ ಎದ್ದಾಗ ಏನಂದ್ರು? ಏನಾಯ್ತು? ಮನೆ ಖಾಲಿ ಮಾಡ್ಬೇಕೇನೋ ನಾಳಿಕೇನೆ ನಾವು? ಅಕ್ಕ ಹೋಗಿದ್ದೆ, ಅವ್ರು ಇರಲಿಲ್ಲ. ಅದಕ್ಕೇನೆ ಇಷ್ಟೊತ್ತಾತು ಕೇಳ್ಕೊಂಬರೋ ಅಷ್ಟೊತ್ತಿಗೆ ಕೇಳಿದೆ. ಅಣ್ಣ ಹೆಂಗನ ಮಾಡಿ ನಿಮ್ಮ ಸಾಲನ ತೀರಿಸ್ಬಿಡ್ತೀನಿ, ನಮ್ಮ ಅಪ್ಪ ಮಾಡಿರೋ ಸಾಲನ ನನ್ನ ಮನೆ ಮಾತ್ರನ ಖಾಲಿ ಮಾಡಬೇಡ್ರಿ ಅಂತ ಬಂದಿದ್ದೀನಿ. ಅದಕ್ಕೆ 1-2 ತಿಂಗಳು ಟೈಮ್ ಕೇಳ್ಕೊಂಬಂದಿದ್ದೀನಿ. 2 ತಿಂಗಳೊಳಗೆ ದುಡ್ಡು ಕೊಟ್ಟರೆ ಮನೆ ಖಾಲಿ ಮಾಡೋದು ಏನು ಬೇಕಾಗಿಲ್ಲ. ಅದಕ್ಕೇನೆ ಹಂಗಂತ ಬಂದಿದ್ದೀನಿ. 2 ತಿಂಗಳೊಳಗಡೆ ನಿಮ್ಮ ಸಾಲ ಎಲ್ಲ ತೀರಿಸ್ತೀನಿ ಅಂತಾನೆ. ನೀನೇನು ಚಿಂತೆ ಮಾಡಬೇಡ ಬಿಡಾಕ, ನಾನೆಲ್ಲ ತೀರಿಸಿ ಈ ಮನೆ ಉಳಿಸ್ಕೊಂತೀನಿ. ಹೆಂಗ ಸದ್ಯ ಇನ್ನು 2 ತಿಂಗಳಾದ್ರೂ ನೆಮ್ಮದಿಯಾಗಿರ್ಬೋದಲ್ಲ ಈ ಮನೆಯಾಗೆ. ನಾನು ಎಲ್ಲಿ ನಾಳಿಕೆ ಖಾಲಿ ಮಾಡ್ಕೊಂಡು ಬೀದಿಗೆ ಬೀಳ್ತೀವೋ ಏನೋ ಅಂತಾನ. ನನಗಂತೂ ನೋಡುನೇ ಬತ್ತಿತ್ತಪ್ಪ. ಕೂಲಿ ಹೋಗಿದ್ದಲ್ಲ, ಅಲ್ಲೆಲ್ಲ ಬರೀ ಇದೇ ಚಿಂತೆ. ಏನಾಯ್ತೋ ಅಂತಾನ. ಹೆಂಗೋ ಇವಾಗ ಒಂದೇ ಸಮಾಧಾನ ಆಯ್ತು ನನಗೆ. ಯಾಕ ನೀನು ಯಾಕೆ ಕೂಲಿ ಹೋಗ್ತೀಯ? ನಾನಿಲ್ವಾ? ನಾನು ಸಾಕ್ತೀನಿ. ನೀನೇನು ಕೂಲಿ ಹೋಗ್ಬೇಡ, ಮನೆಯಾಗಿರು. ನಾನೆಲ್ಲ ದುಡ್ದು ನಿಮ್ಮಿಬ್ರು ನೋಡ್ಕೊಂತೀನಿ. ನೀನು ಕೂಲಿ ಹೋಗೋದು ನೋಡಿದ್ರೆ ನನಗೆ ಸಹಿಸ್ಕೊಂಬಕ್ಕಾಗಲ್ಲ ಕಣಕ. ಬಿಡೋ ರಮೇಶ, ನಾನೇನ್ ಕೂಲಿ ಹೋಗೋದು ಬ್ಯಾರೆಗೋಸ್ಕರ ಅಲ್ವಲ್ಲ, ನಮಗೋಸ್ಕರನೇ ತಾನೆ. ಅದು ಅಲ್ಲದೆ ನೀವು ಮನೆ ಕೂಕೊಂಡು ನಾನು ಏನ್ ಮಾಡೋಣ ಹೇಳು? ನನ್ಗೂನು ಬರೇ ಅದೇ ಚಿಂತೆ ಕಾಣುತ್ತೆ ಕೂಕೊಂಡಿದ್ರೆ ಸುಮ್ಮನೆ. ಅದಕ್ಕೆ ಕೂಲಿ ಹೋದ್ರೆ ಅట్లాಗೆ ಯಾವ ಚಿಂತೆನೂ ಇರಲ್ಲ. ಕೆಲಸ ಮಾಡಿ ಬರ್ತೀವಿ, ಒಂದಿಷ್ಟು ದುಡ್ಡು ಸಿಗುತ್ತೆ, ನೆಮ್ಮದಿಯಾಗಿ ನಿದ್ದೆನಾದ್ರೂ ಬರುತ್ತೆ ಅಂತ ಹೋಗಿದ್ದೆ ಅಷ್ಟೇನೆ. ಬಿಡು, ಕೂಲಿ ಮಾಡ್ಕೊಂಡು ತಿಂದ್ರೆ ಏನು ತಪ್ಪಿಲ್ಲ. ಅಲ್ಲ ಕಣಕ, ನೀನು ಇಷ್ಟು ದೊಡ್ಡ ಮನೆ ಮಗಳಾಗಿ ಕಂಡರಿ ಕೂಲಿ ಹೋದ್ರೆ ಏನಂದ್ಕಮಲ್ಲ ಜನಗಳು ಹೇಳು? ಅಯ್ಯೋ ಜನಗಳು ಏನಾದ್ರು ಅನ್ಕಂಬ್ಲಿ ಬಿಡು, ಅವ್ರು ಅನ್ಕೊಂತಾರೆ ಅಂತ ಹೇಳಿ ನಾವು ಮನೆ ಕುಕೊಂಡಿರಕ್ಕಾಗುತ್ತೆ? ನಾವು ಮನೆ ಕುಕೊಂಡಿದ್ರೆ ಅನ್ಕಂಬರೆಲ್ಲ ತಂದು ಉಂಬಕ್ಕಿಗೆ ಉಂಡ್ರಮ್ಮ ಅಂತ ಹೇಳಿ ಉಂಬಕ್ಕಿಕ್ತಾರೇನು? ಬಿಡು, ನಮ್ಮ ಕೈ ಕಾಲು ನೆಟ್ಟಗೈದಾವೆ, ದುಡ್ಕೊಂಡು ತಿಮ್ಮನೆ ಬಿಡು. ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ನಾವು ಮೊದ್ಲಿನ ತರ ಹಾಗೆ ಆಗ್ತೀವಿ. ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ಸರಿ ಅಕ್ಕ, ನೀನು ಹೇಳೋದೇ ಸರಿನೇ. ಆಡ್ಕೊಳ್ಳೋರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಬೇಕು? ನಾವು ಚಿಂತೆ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬುತ್ತಾ? ದುಡ್ಕೊಂಡು ತಿನ್ಲೇಬೇಕು. ಅದ್ ಸರಿ, ಎಲ್ಗೋದ ಆ ಕುಡ್ಕ ಅಪ್ಪ? ರಾಧಮ್ಮ, ಈಗ ಆ ಕುಡ್ಕನ್ ಬಗ್ಗೆ ಯಾಕೆ ಹೇಳು? ನಿನ್ ತಮ್ಮ ಏನನ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡೇವನಂತೆ. ಆದ್ರೆ 1 ರೂಪಾಯಿ ದುಡ್ಡಿಲ್ಲ.
ಅದನ್ನ ಹೆಂಗ್ ಹೊಂದ್ಸೋದು ಅಂತ ಯೋಚನೆ ಮಾಡ್ರಿ. ಆ ಕುಡ್ಕೊಂಡ್ ಕತೆ ಕಟ್ಕೊಂಡು ಏನಾಗ್ಬೇಕು, ಎಲ್ಲಾದ್ರೂ ಬಿದ್ದು ಸಾಯ್ಲಿ ಅವನು. ಅವ್ನು ಇರತಕ್ಕ ನಮ್ಗಂತೂ ನೆಮ್ಮದಿ ಇಲ್ಲ. ಈಗ ನಿನ್ ತಮ್ಮ ಏನನ್ನ ವ್ಯಾಪಾರ ಮಾಡಿ ಸಂಪಾದನೆ ಮಾಡ್ಬೇಕು ಅಂತ ಇದನಂತೆ. ಈಗ ದುಡ್ಡಿನ ವ್ಯವಸ್ಥೆನ ಹೆಂಗ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ರಿ. ಹ್ಞೂ ಕಣಕ್ಕ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಯೋಚನೆ ಮಾಡಿ ತಲೆ ಕೆಟ್ಟೋಗ್ಬಿಟ್ಟೈತಿ. ಏನು ಮಾಡೋದು, 1 ರೂಪಾಯಿ ಕೈಯಾಗ ದುಡ್ಡಿಲ್ಲ. ಹೌದಾ? ಹಂಗಾದ್ರೆ ನನ್ನವು ಒಡವೆ ಇದ್ವು, ಅವನ್ನ ನಾನು ಯಾರಿಗೂ ಕೊಡ್ದಂಗೆ ಬಚ್ಚಿಕ್ಕಿದ್ದೆ ಕಣೋ. ನಿಮ್ಮ ಮಾವ ಸತ್ತಾಗ ನಮ್ಮ ಅತ್ತೆ ಕಿತ್ಕೊಂಬಕ್ ನೋಡಿಳು. ನಾನು ಏನು ಕೊಡ್ಲಿಲ್ಲ ನಮ್ಮ ಅತ್ತಿಗೆ. ಒಡವೆ ಎಲ್ಲ ಕೊಡ್ದಂಗೆ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಒಂತಾಗಿ ಇಕ್ಕಿದ್ದೆ, ಬಚ್ಚಿಕ್ಕಿದ್ದೆ. ಅವನ್ನ ಕೊಡ್ತೀನಿ. ಆ ಒಡವೆ ಮಾರ್ಬಿಟ್ಟು ಆ ದುಡ್ಡಾಗೆ ಏನಾನ ವ್ಯಾಪಾರ ಮಾಡು. ಚೆನ್ನಾಗಿ ಕೈ ಎತ್ತಲಿ ನಿನಗೆ. ಆ ಒಡವೆನೆಲ್ಲ ಕೊಡ್ತೀನಿ. ಅವನ್ನೆಲ್ಲ ಮಾರ್ಬಿಟ್ಟು ನೀನು ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿ ನಮ್ಮ ಮನೆ ಉಳಿಸ್ಕೊಳಪ್ಪ, ಅಷ್ಟೇ ಸಾಕು. ಅಲ್ಲ ಅಕ್ಕ, ಅವು ನಿನ್ನ ಗಂಡ ಕೊಡ್ಸಿರೋ ಒಡವೆ ಬೇರೆ ಅಂತೀಯ, ಅವನು ಮಾರದ? ಅಯ್ಯೋ, ಗಂಡನೇ ಇಲ್ಲ ಅಂದಮೇಲೆ ಅವ್ನು ಕೊಡ್ಸಿರೋ ಒಡವೆ ಇಕ್ಕೊಂಡು ಏನ್ ಮಾಡೋಣ ಹೇಳು? ನಮ್ ಕಷ್ಟಕ್ಕಾದ್ರೂ ಆಗುತ್ತಲ್ಲ, ಅದಕ್ಕೆ ಸಂತೋಷ ಪಡು. ಸುಮ್ಮನೆ ಒಡವೆ ಮಾರಿ ಅದರಿಂದ ಬರೋ ದುಡ್ಡು ತಕೊಂಡು ಏನಾನ ವ್ಯಾಪಾರ ಮಾಡು. ಈಗ ಏನ್ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದನ್ನ ಹೇಳು, ನಾನು ನಿನ್ ಜೊತೆಗೆ ಇರ್ತೀನಿ. ಹಂಗಾದ್ರೆ ಈ ಹೆಂಗೋ ನಿಂತಾಗೆ ಒಡವೆ ಇದಾವಲ್ಲ, ಅದನ್ನ ಮಾರಿ ಬಂದಿರೋ ದುಡ್ಡಂಗೆ ಅಡಿಕೆ ವ್ಯಾಪಾರ ಮಾಡೋಣ. ಅಡಿಕೆ ವ್ಯಾಪಾರ ಶುರು ಮಾಡಿ ಅಡಿಕೆಗೆ ಒಳ್ಳೆ ಲಾಭ ಸಿಗುತ್ತೆ ಕಣಕ್ಕ. ಅದಕ್ಕೆ ಅಡಿಕೆ ವ್ಯಾಪಾರ ಮಾಡೋಣ ಅಂದ್ಕೊಂಡಿದ್ದೀನಿ. ನಿನ್ಗೇನನ್ಸುತ್ತೆ? ನಿನ್ಗೇನಾದ್ರೂ ಬೇರೆ ಏನಾದರೂ ವ್ಯಾಪಾರ ಮಾಡೋಕ್ಕೆ ಗೊತ್ತಿದೆ ಹೇಳು, ಅದನ್ನು ಬೇಕಂದ್ರೆ ಮಾಡೋಣ. ಹೌದಾ? ನನಗೇನು ಗೊತ್ತಿಲ್ಲಪ್ಪ, ವ್ಯಾಪಾರ ಗೀಪಾರನೂ ಗೊತ್ತಾಗಲ್ಲ ನನಗೆ. ಅಡಿಕೆಗೆ ಒಳ್ಳೆ ಲಾಭ ಐತೆ ಅಂತ ಮಾತ್ರ ಕೇಳಿದ್ದೀನಿ. ಅದನ್ನೇ ಮಾಡು, ನಿನ್ಗೆ ಒಳ್ಳೇದಾಗುತ್ತೆ. ಆ ದೇವರ ಇದ್ದಾನೆ, ಎಲ್ಲ ಒಳ್ಳೇದ್ ಮಾಡ್ತಾನೆ. ಅಲ್ಲ ಕಣಿ ಅಮ್ಮಣಿ, ಇರೋದೊಂದಿಟ್ಟು ಒಡವೆ, ಅದನ್ನು ಏನಾದ್ರೂ ಅಡಿಕೆ ವ್ಯಾಪಾರ ಮಾಡಕ್ ಹಾಕಿ ಏನಾನ ಎಲ್ಲ ಕಳ್ಕೊಂಡ್ರೆ ಏನೋ ಲಾಭ ಆದ್ರೇನೋ ಪರವಾಗಿಲ್ಲ, ಅಥವಾ ಅದಕ್ಕೆ ಅದೇ ಹೋಗ್ಬಿಟ್ರೆ ಅಂತ ನನಗೆ ಬಾಯಿ ಬಾದಂಗ ಆಗ್ತೈತಿ. ಇನ್ನೊಂದ್ಸರಿ ಯೋಚನೆ ಮಾಡ್ರಿ ಇಬ್ರು. ನೀನ್ ಸುಮ್ನಿರಮ್ಮ, ಹಂಗೆಲ್ಲ ಏನು ಆಗಲ್ಲ. ದೇವರ ಇದ್ದಾನೆ, ಕಾಪಾಡ್ತಾನೆ, ಸುಮ್ನಿರು. ನಮ್ಗೆ ಒಳ್ಳೆ ಲಾಭನೇ ಬರುತ್ತೆ. ಅವನು ವ್ಯಾಪಾರ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾನೆ. ಅದಕ್ಕೆ ನೀನು ಯಾವ್ದನ್ನು ಅಡ್ಬಾಯಿ ಹಾಕಕ್ ಹೋಗ್ಬೇಡ, ಸುಮ್ನಿರು, ಎಲ್ಲ ಒಳ್ಳೇದಾಗುತ್ತೆ. ತೀರಾ ಹಂಗೇನಾದ್ರೂ ಲಾಸ್ ಆದ್ರೂ ಆಗ್ಲಿ, ಸುಮ್ನಿರು. ಆ ದೇವ್ರ ಇದ್ದಾನೆ, ನಮ್ಮನ್ನ ಹೆಂಗಾದ್ರೂ ಕಾಪಾಡ್ತಾನೆ. ಆ ಒಡವೆಯಿಂದ ನಾನ್ ತಮ್ಮ ಉದ್ಧಾರ ಆಗ್ತಾನೆ ಅಂದ್ರೆ ನಾನು ಏನ್ ಮಾಡಕ್ಕೂ ಸಿದ್ಧ. ಸುಮ್ನಿರಮ್ಮ. ನೀನ್ ಹಂಗೆಲ್ಲ ಏನು ಹೇಳಕ್ ಹೋಗ್ಬೇಡ, ಎಲ್ಲ ಒಳ್ಳೇದಾಗುತ್ತೆ, ಸುಮ್ನಿರು. ನಾವು ಮೊದ್ಲಿನಂಗೆ ಹಾಕ್ತಿವಿ, ಎಲ್ಲನ ಆಸ್ತಿ ಮತ್ತೆ ನಮ್ ಕೈಗೆ ಸಿಗುತ್ತೆ ಬಿಟ್ಟೋಗಿರೋದು. ಇಲ್ಲ, ನನಗೇನೋ ಹಂಗನ್ನಿಸ್ತು, ಅದಕ್ಕೆ ಹಂಗಂದೆ. ಆಯ್ತು ಬಿಡ್ರಿ, ನೀವಿಬ್ರು ಇಷ್ಟ ಹೇಳಿದ್ದೇನೆ, ನಾನು ಯಾಕೆ ಬೇಡ ಅಮ್ಮನ. ಶುರು ಮಾಡ್ರಿ ವ್ಯಾಪಾರನ. ಸರಿ ಕಣ ರಮೇಶ, ಒಡವೆನ ತತ್ತೀನಿ, ಇಲ್ಲೇ ಇರಿ. ಹ್ಞೂ ಸರಿ ಆಯ್ತಕ್ಕ. ಎಲ್ಲಿಕ್ಕಿದ್ಯಾ? ನಮಗೂ ಒಂದು ಮಾತು ಹೇಳಲೇ ಇಲ್ಲ, ಈ ಒಡವೆ ಇದಾವೆ ಅಂತನ. ಅದು ಕಷ್ಟ ಕಾಲಕ್ಕೆ ಆಗ್ತವೆ ಅಂತ ಹೇಳಿ ನಾನು ನನ್ನ ಗಂಡ ಸತ್ತಾಗ ತಂದು ಬಚ್ಚಿಕ್ಕಿದ್ದೆ. ಆಮೇಲೆ ನಾನು ಅವನ್ ಮರ್ತೇ ಇದ್ದೆ. ಈಗ ನೀನು ವ್ಯಾಪಾರ ಅಂದಾಗ ಇವಾಗ ನೆನಪಾತು. ಇರು, ಅವು ಅಲ್ಲೇ ಇರ್ತವೆ. ಹೋಗಿ ತಾಂಬಂದು ಕೊಡ್ತೀನಿ ನಿನಗೆ. ಸರಿ ಅಕ್ಕ, ಹೋಗಿ ತಾಂಬರೋಗು. ಅಯ್ಯೋ, ನಮ್ಮ ಅಕ್ಕನ ಮನಸ್ಸು ತುಂಬ ಒಳ್ಳೇದು. ಆದರೆ ಆ ದೇವ್ರೊಂಬನು ಅವಳ ಗಂಡನೇ ಕಿತ್ಕೊಂಡ್ಬಿಟ್ಟ ಚಿಕ್ಕ ವಯಸ್ಸಿಗೆ. ಇಲ್ಲಿ ತವ್ರ ಮನೆಗಾನು ನೆಮ್ಮದಿಯಾಗಿರ್ತಾಳೆ ಅಂದರೆ ನಮ್ಮಪ್ಪಯ್ಯ ಕುಡ್ದು ಜೂಜಾಡಿ ಎಲ್ಲ ಆಸ್ತಿನೂ ಕಳೆದು ಕೂಲಿ ಮಾಡ್ಕೊಂಡು ಜೀವನ ಮಾಡಿಬಿಟ್ಟ. ಥೂ, ನಮ್ಮ ಅಕ್ಕಗೆ ಅಂತ ಪರಿಸ್ಥಿತಿನಪ್ಪ. ತಾಳ ರಮೇಶ, ಇಷ್ಟು ಒಡವೆ ಐತೆ, ಇವನ್ ಮಾರ್ಬಿಟ್ಟು ಅದ್ರಾಗ ಬಂದಿರೋ ದುಡ್ಡಾಗೆ ಅಡಿಕೆ ವ್ಯಾಪಾರ ಶುರು ಮಾಡು. ಎಲ್ಲ ಒಳ್ಳೇದೇ ಆಗುತ್ತೆ. ಅಕ್ಕ, ಈ ಒಡವೆ ಎಲ್ಲನ ಯಾರು ಮಾವ ಮಾಡಿಸಿದ್ರಾ? ಕಣ, ನಾನು ಮದ್ವೆ ಆಗೋದ್ಮೇಲೆ ನಿಮ್ಮ ಮಾವ ಮಾಡಿಸಿದ್ರು. ಅವ್ರ ಒಡವೆ, ಅವ್ರ ಉಂಗ್ರ ಎಲ್ಲನ ನನ್ನ ಕೈಗೆ ಕೊಟ್ಟಿದ್ರು ಸಾಯ್ಬೇಕಾದ್ರೆ. ಅದಕ್ಕೆ ನಮ್ಮ ಅತ್ತೆ ಸಿಗದಂಗೆ ನಾನು ಬಚ್ಚಿಕೊಂಡ್ಬಿಟ್ಟಿದ್ದೆ. ಹಂಗು ನಮ್ಮ ಅತ್ತೆ ಜೋರ್ ಮಾಡಿಳು, ಕೊಡೆ ಒಡವೆನ ಅಂತಾನ. ನಾನು ಕೊಡ್ಲಿಲ್ಲ, ಅವಾಗ ತಂದು ಬಚ್ಚಿಕ್ಕಿದ್ದೆ. ಹೆಂಗೋ ಈಗ ನಿನಗಾದ್ರೂ ಉಪಯೋಗಕ್ಕೆ ಬರ್ತಾ ಇದಾವಲ್ಲ, ಅಷ್ಟೇ ಸಾಕು. ತಗ, ಇದನ್ನ ಮಾರಿ ವ್ಯಾಪಾರ ಶುರು ಮಾಡು ಬೇಗ. ಅಲ್ಲಕ್ಕ, ಇಷ್ಟೆಲ್ಲ ಒಡವೆ ಇದ್ರು ನೀನು ಏನು ಒಡವೆ ಹಾಕ್ಯಂದಂಗೆ ಇದ್ದಲ್ಲಕ್ಕ ಇಷ್ಟು ದಿನನ, ಯಾಕೆ? ಅಯ್ಯೋ, ನನ್ನ ಗಂಡ ಸತ್ಮೇಲೆ ಈ ಒಡವೆ ಹಾಕೊಂಡು ನನಗಿನ್ನೇನಾಗಬೇಕು ಅಂತ ಹೇಳಿ ಹಾಕೊಂಡಿರ್ಲಿಲ್ಲ. ಹೆಂಗೋ ಹಾಕ್ಯಂದಿಲ್ಲದಕ್ಕೆ ಇವಾದ್ರೂ ಉಳ್ಕೊಂಡೇವಲ್ಲ ಬಿಡು. ಅದಕ್ಕೆ ಮದಿಗೆ ಹೇಳೋದು, ದೇವ್ರು ಯಾವ್ದಾದ್ರು ಒಂದು ದಾರಿ ತೋರಿಸ್ತಾನೆ ಅಂತಾನ. ಹೋಗು ಬೇಗ, ಈ ಒಡವೆ ಮಾರಿ ದುಡ್ಡು ತರಗ ಹೋಗಿ. ಸರಿ ಅಕ್ಕ, ಈ ಒಡವೆ ತಾಂಡು ಮಾರಿ ಆ ದುಡ್ದು ನಿನಗೆ ಇದ್ರ 2 ಒಡವೆ ಮಾಡಿಸ್ಕೊಡ್ತೀನಿ ಕಣಕ್ಕ. ಬೇಡ ಕಣೋ, ನನಗೇನು ಒಡವೆ ಹಾಕೊಂಡು ಸಿಂಗಾರ ಮಾಡ್ಕೋಬೇಕು ಅಂತ ಆಸೆ ಇಲ್ಲ. ನಮ್ಮಪ್ಪ ಕಳೆದಿರೋ ಆಸ್ತಿನೆಲ್ಲ ನಮ್ಮತ್ತೆ ನೀನು ಗಳಿಸಿದ್ರೆ ಅಷ್ಟೇ ಸಾಕು ನನಗೆ. ನೀನ್ ಚೆನ್ನಾಗಿರ್ಬೇಕು, ನಮ್ಮ ಅಮ್ಮನ್ ಚೆನ್ನಾಗಿ ನೋಡ್ಕೊ. ಸರಿ ಅಕ್ಕ, ನೀನು ಒಳ್ಳೆ ಮನಸ್ಸಿಂದ ಕೊಡ್ತಾ ಇದೀಯ ಅಂದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ನಾನು ಹೋಗಿ ಬರ್ತೀನಕ್ಕ. ಸರಿ ಕಣ, ಹೋಗಿ ಬೇಗ ಬಂದ್ಬಿಡು, ಹುಷಾರಾಗಿ ತಗೊಂಡೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.